ಆಕೆ ರೋಬೋಟಿಕ್ ಇಂಜಿನಿಯರ್. ಆದ್ರೆ ಯುವಕ ಪ್ರೀತಿ ನಿರಾಕರಿಸಿದ ಅಂತ ಬುದ್ಧಿ ಕಲಿಸಲು ಹೋಗಿದ್ಲು. ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಳು ಲಾಕ್ ಆಗಿದ್ದಾಳೆ. ಅಯ್ಯೋ ಪಾಪ ಅನ್ನುವಂತೆ ನಿಂತಿರೋ ಈಕೆ ರೇಣಿ ಜೋಶಿಲ್ಡಾ. ಗುಜರಾತ್ ಮೂಲದ ಈಕೆ ರೋಬೋಟಿಕ್ ಇಂಜಿನಿಯರ್. ನೆಟ್ಟಗೆ ಕೆಲಸ ಮಾಡ್ಕೊಂಡಿರೋದ್ ಬಿಟ್ಟು ಹುಡುಗ ಪ್ರೀತಿ ನಿರಾಕರಿಸಿದ ಅಂತ ನಗರದ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿ ಈಗ ಲಾಕ್ ಆಗಿದ್ದಾಳೆ. ಪರ್ಸನಲ್ ರೀಸನ್ಗೋಸ್ಕರ ಬೇರೆಯವ್ರ ಮೇಲೆ ಬರಲಿ ಅಂತ ಆ ಉದ್ದೇಶದಿಂದ ಇದು ಮಾಡಿದ್ದಾರೆ ಅವರು. ಅದು ಯಾವುದು ಏನೋ ಬೇರೆ ಇಂಟೆನ್ಷನ್ ಇಲ್ಲ. ಪರ್ಸನಲ್ ರೀಸನ್ಸ್ ಇಲ್ಲಿ ಮಾಡಿ ಬೇರೆ ತಲೆ ಮೇಲೆ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿ ಪೊಲೀಸ್ ಕಸ್ಟಡಿಲಿ ನಾವು ಗುಜರಾತಿಂದ ತೊಗೊಂಡು ಬಂದಿದ್ದು ನಮ್ಮ ಪೊಲೀಸ್ ಅವರು. ಅಂದ್ಹಾಗೆ ವಿಪಿಎನ್ ಮತ್ತು ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ಕೃತ್ಯ ಎಸಗಿರುವುದು ಗೊತ್ತಾಗಿದೆ. ಗುಜರಾತ್ನಲ್ಲಿ ಅರೆಸ್ಟ್ ಆಗಿದ್ದ ಈಕೆಯನ್ನ ಬಾಡಿ ವಾರೆಂಟ್ ಮೇಲೆ ತಂದು ವಿಚಾರಣೆ ನಡೆಸಲಾಗ್ತಿದೆ. ಅಷ್ಟಕ್ಕೂ ವಿಚಾರಣೆ ವೇಳೆ ಈಕೆ ಹೇಳಿದ್ದೇನು ಅಂತ ನೋಡುವುದಾದ್ರೆ, ನಾನು ಒಬ್ಬ ಯುವಕನನ್ನ ಪ್ರೀತಿಸುತ್ತಿದ್ದೆ. ಆತ ನನ್ನ ಪ್ರೀತಿ ನಿರಾಕರಿಸಿ ಫೆಬ್ರವರಿಯಲ್ಲಿ ಬೇರೆಯವಳ ಜೊತೆ ಮದುವೆಯಾಗಿದ್ದ. ಆತನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಅನ್ನಿಸ್ತು. ಹೀಗಾಗಿ ಆತನ ಹೆಸರಿನ ಇಮೇಲ್ ಐಡಿಯನ್ನ ಬಳಸಿ ಹುಸಿ ಬಾಂಬ್ ಬೆದರಿಕೆಗಳನ್ನ ಕಳಿಸಿದ್ದೇನೆ ಅಂತ ಬಾಯ್ಬಿಟ್ಟಿದ್ದಾಳೆ. ಇನ್ನು ಕಲಾಸಿಪಾಳ್ಯ ಸೇರಿ ಒಟ್ಟು 6 ಹುಸಿ ಬಾಂಬ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಗುಜರಾತ್, ಮೈಸೂರು, ತಮಿಳುನಾಡಿನ ಚೆನ್ನೈ, ತೆಲಂಗಾಣ, ಪಂಜಾಬ್ ಸೇರಿದಂತೆ 11 ರಾಜ್ಯಗಳಿಗೂ ಕೂಡ ಹುಸಿ ಬಾಂಬ್ ಬೆದರಿಕೆ ಸಂದೇಶಗಳನ್ನ ಕಳಿಸಿದ್ಲು ಅನ್ನೋದು ಗೊತ್ತಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ದಾಖಲಾಗಿರೋ 40 ಕೇಸ್ಗಳಲ್ಲಿ ಈಕೆಯ ಪಾತ್ರವಿದ್ಯಾ ಅಂತ ಪರಿಶೀಲಿಸಲಾಗ್ತಿದೆ. ಪ್ರಜ್ವಲ್, TV9 ಬೆಂಗಳೂರು.